ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗಣಕಲೋಕ. ಇಂದಿನ ಈ ವಿಡಿಯೋದಲ್ಲಿ ಇಫ್, ಆರ್ ಆ್ಯಂಡ್ ಲಾಜಿಕ್ ಫಂಕ್ಷನ್ಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ಈ ಲಾಜಿಕ್ ಫಂಕ್ಷನ್ಗಳನ್ನು ತಿಳಿಸ್ಕೊಡ್ಲಿಕ್ಕೆ ನಾನು ಇಲ್ಲಿ ಒಂದು ಟೇಬಲನ್ನು ಬಳಸ್ತಾ ಇದ್ದೇನೆ. ಈ ಟೇಬಲಲ್ಲಿ ಮೊದಲನೇ ಕಾಲಮಲ್ಲಿ ಸೇಲ್ಸ್ ಮ್ಯಾನ್ ಹೆಸರು ಕೊಟ್ಟಿದ್ದೀವಿ, ಎರಡನೇ ಕಾಲಮು ಮತ್ತು ಮೂರನೇ ಕಾಲಮಲ್ಲಿ ಅವರು ಫಸ್ಟ್ ಇಯರಲ್ಲಿ ಎಷ್ಟು ಸೇಲ್ ಮಾಡಿದ್ರು ಮತ್ತು ಸೆಕೆಂಡ್ ಇಯರಲ್ಲಿ ಎಷ್ಟು ಸೇಲ್ ಮಾಡಿದ್ರು ಅಂತ ಅಲ್ಲಿ ಅಂಕಿಗಳನ್ನು ಕೊಟ್ಟಿದ್ದೀವಿ. ಅದಾದ ನಂತರ ಆ 2 ವರ್ಷದ ಒಂದು ಎವರೇಜ್ ಸೇಲ್ಸ್ ಎಷ್ಟಾಗಿದೆ ಅನ್ನೋದನ್ನ ಇಲ್ಲಿ 4ನೇ ಕಾಲಮಲ್ಲಿ ಮೆನ್ಷನ್ ಮಾಡಿದ್ದಾರೆ. ನಂತರದ ಕಾಲಮಲ್ಲಿ ನಾವೇನು ಮಾಡಬೇಕು, ಈಗ ಅವರ ಒಂದು ಸೇಲ್ಸ್ ಸ್ಟೇಟಸ್ ಏನಾಗಿದೆ ಅನ್ನೋದನ್ನ ಹೇಳಬೇಕು. ಅದಕ್ಕಾಗಿ ಇಲ್ಲಿ ನಮಗೆ ಕಂಡೀಷನ್ಸ್ ಕೊಟ್ಟಿದ್ದಾರೆ. ಮೊದಲನೇ ಕಂಡೀಷನ್ ನೋಡ್ಕೊಳ್ಳೋಣ. ಇಲ್ಲಿ ಅವರ ಒಂದು ಎವರೇಜ್ ಸೇಲ್ಸು 50,000ಕ್ಕಿಂತ ಹೆಚ್ಚಿಗೆ ಇದ್ರೆ ಆಗ ಏನಂತ ನಾವು ಸೇಲ್ಸ್ ಸ್ಟೇಟಸ್ ಕೊಡಬೇಕು, ಬೆಟರ್ ಅಂತ ಕೊಡಬೇಕು. ಒಂದು ವೇಳೆ ಅವರ ಎವರೇಜ್ ಸೇಲ್ಸು 30,000ಕ್ಕಿಂತ ಹೆಚ್ಚಿಗೆ ಇದ್ರೆ ಅದನ್ನ ಗುಡ್ ಅಂತ ನಾವು ಹೇಳಬೇಕು. ಒಂದು ವೇಳೆ ಅವರ ಒಂದು ಎವರೇಜ್ ಸೇಲ್ಸ್ 30,000ಕ್ಕಿಂತ ಕಡಿಮೆ ಇತ್ತು ಅಂದ್ರೆ ಅವಾಗ ಅದನ್ನ ನಾವು ಲೇಜಿ ಸೇಲ್ಸ್ ಅಂತ ಒಂದು ಲೇಬಲ್ ಅನ್ನ ಇಲ್ಲಿ ಕೊಡಬೇಕು. ಇದಕ್ಕಾಗಿ ನಾವು ಏನನ್ನ ಬಳಸ್ತೀವಿ, ಇಫ್ ಫಾರ್ಮುಲಾವನ್ನ ಬಳಸ್ತೀವಿ. ಇಲ್ಲಿ ಫಾರ್ಮುಲಾ ಸ್ಟಾರ್ಟ್ ಆಗೋದು ಈಕ್ವಲ್ ಇಂದ. ಇಫ್ ಅಂತ ಬರ್ಕೊಳ್ಳೋಣ. ಇಲ್ಲಿ ನಮಗೆ ಲಾಜಿಕಲ್ ಟೆಸ್ಟ್ ಅಂತ ಕೇಳ್ತಾ ಇದೆ. ಫಸ್ಟ್ ಲಾಜಿಕಲ್ ಟೆಸ್ಟ್ ಏನ್ರಿ, ಇದು ಅವರ ಎವರೇಜ್ ಸೇಲ್ಸ್ 50,000ಕ್ಕಿಂತ ಹೆಚ್ಚಿಗೆ ಇರಬೇಕು, ಇದ್ರೆ ಬೆಟರ್ ಅಂತ ನಾವು ಲೇಬಲ್ ಮಾಡಬೇಕು. ಓಕೆ, ಸೊ ಇಲ್ಲಿ ಎವರೇಜ್ ಸೇಲ್ಸ್ ಸೆಲ್ ಅಡ್ರೆಸ್ ಏನಿದು, ಈ ಸೆಲ್ ಅಡ್ರೆಸ್ E34 ಆಗುತ್ತೆ. ಇದು ಗ್ರೇಟರ್ ದೆನ್ 50,000 ಇದ್ರೆ 50,000 ಅಂತ ಬರ್ಕೊಳ್ಳಿ, ಕಾಮ ಕೊಡಿ, ಡಬಲ್ ಕೋಲನ್. ಇಲ್ಲಿ ನಾವೇನಂತ ಅದಕ್ಕೆ ಲೇಬಲ್ ಕೊಡಬೇಕು, ಬೆಟರ್ ಅಂತ ಲೇಬಲ್ ಕೊಡಬೇಕು, ಡಬಲ್ ಕೋಲನ್ ಕಾಮ. ಇದು ಒಂದು ಲಾಜಿಕ್ ಟೆಸ್ಟ್. ಇಲ್ಲಿ ಇದ್ರ ಜೊತೆಗೆ ಇನ್ನೊಂದು ಲಾಜಿಕ್ ಟೆಸ್ಟ್ ಹೇಳಿದರೆ, ಅವರ ಎವರೇಜ್ ಸೇಲ್ಸ್ 30,000ಕ್ಕಿಂತ ಹೆಚ್ಚಿಗೆ ಇದ್ರೆ ಗುಡ್ ಅಂತ ನಾವು ಹೇಳಬೇಕು. ಅದಕ್ಕೆ ಇಲ್ಲಿ ಮತ್ತೆ ನಾವು ಇಫ್ ಅಂತ ಬರ್ಕೋಬೇಕಾಗತ್ತೆ. ಇಫ್ ಅಂತ ಬರ್ಕೊಳ್ತಾ ಇದೀವಿ, ಬ್ರೆಕೆಟ್. ಇಲ್ಲಿ ಲಾಜಿಕ್ ಏನಿದು, ಅವರ ಎವರೇಜ್ ಸೇಲ್ಸ್ ಯಾವುದು, E34 ಅದು ಗ್ರೇಟರ್ ದೆನ್ 30,000 ಇತ್ತು ಅಂದ್ರೆ 30,000 ಇದ್ರೆ ಅವಾಗ ನಾವು ಏನಂತ ಅವರಿಗೆ ಲೇಬಲ್ ಕೊಡಬೇಕು, ಗುಡ್ ಅಂತ. ಡಬಲ್ ಕೋಲನ್ ಅಲ್ಲಿ ಗುಡ್ ಅಂತ ಬರ್ಕೊಳ್ಳೋಣ, ಗುಡ್. ಓಕೆ, ಈಗ ಅವರ ಎವರೇಜ್ ಸೇಲ್ಸ್ 50,000ಕ್ಕಿಂತ ಹೆಚ್ಚು ಇಲ್ಲ ಅಥವಾ 30,000ಕ್ಕಿಂತ ಹೆಚ್ಚು ಇಲ್ಲ ಅಂದ್ರೆ ಏನಾಗಿರುತ್ತೆ, 30,000ಕ್ಕಿಂತ ಕಡಿಮೆ ಆಗಿರುತ್ತೆ. ಆ ರೀತಿ 30,000ಕ್ಕಿಂತ ಕಡಿಮೆ ಇದ್ರೆ ಅದನ್ನ ನಾವು ಏನಂತ ಮೆನ್ಷನ್ ಮಾಡಬೇಕು, ಲೇಜಿ ಸೇಲ್ಸ್ ಅಂತ ಮೆನ್ಷನ್ ಮಾಡಬೇಕು. ಅದನ್ನ ನಾವು ಡಿಫಾಲ್ಟ್ ಆಗಿ ತಗೊಳ್ಳೋಣ, ಡೈರೆಕ್ಟ್ ಆಗಿ ಬರ್ಕೊಂಡ್ಬಿಡೋಣ. ಡಬಲ್ ಕೋಲನ್ ಹಾಕಿ ಲೇಜಿ ಅಂತ ಬರ್ದ್ಬಿಡೋಣ. ಡಬಲ್ ಕೋಲನ್ ಕಂಪ್ಲೀಟ್, ಬ್ರೆಕೆಟ್ ಕಂಪ್ಲೀಟ್. ಎಷ್ಟು ಓಪನ್ ಬ್ರೆಕೆಟ್ಸ್ ಇದಾವೆ, 2 ಓಪನ್ ಬ್ರೆಕೆಟ್ಸ್ ಇದಾವೆ, 2 ಕ್ಲೋಸ್ ಮಾಡಬೇಕು. ಓಕೆ, ಒಂದಾಯ್ತು. ಇನ್ನೂ ಒಂದನ್ನ ಟೈಪ್ ಮಾಡ್ತೀನಿ, ಎಂಟರ್ ಮಾಡ್ತೀನಿ. ಈಗ ಈ ಮೊದಲನೇ ಸೇಲ್ಸ್ ಮ್ಯಾನ್ ಯಾರು, ಅರುಣ್. ಇವ್ರದ್ದು ಒಂದು ಸೇಲ್ಸ್ ಸ್ಟೇಟಸ್ ಏನಾಗಿದೆ, ಗುಡ್ ಆಗಿದೆ. ಯಾಕೆ, ಇಲ್ಲಿ ಅವರ ಎವರೇಜ್ ಸೇಲ್ಸ್ 42,000 ಇದೆ, ಹೀಗಾಗಿ ಗುಡ್. ಈ ಒಂದು ಸೇಲ್ಸ್ ಇಲ್ಲೇನು ಫಾರ್ಮುಲಾ ಹಾಕಿದೀವಿ, ಇಫ್ ಫಾರ್ಮುಲಾ ಹಾಕಿದೀವಿ, ಇದನ್ನ ಎಲ್ಲದಕ್ಕೂ ಅಪ್ಲೈ ಮಾಡಬೇಕು. ಡಬಲ್ ಕ್ಲಿಕ್ ಮಾಡೋಣ, ಎಲ್ಲರಿಗೂ ಅಪ್ಲೈ ಆಗುತ್ತೆ. ಓಕೆ, ಸೊ ಇಲ್ಲಿ ತೋರಿಸ್ತಾ ಇದೆ ನೋಡಿ, ಬೆಟರ್. ಇವ್ರದ್ದೇನಾಗಿದೆ, ಯಾರ್ದು, ರಿಯಾಜ್. ಅವರ ಒಂದು ಎವರೇಜ್ ಸೇಲ್ಸ್ 59,000 ಇದೆ, ಬೆಟರ್ ಅಂತ ತೋರಿಸ್ತಾ ಇದೆ. ಇಲ್ಲಿ ಲೇಜಿ ಯಾರಿದ್ದಾರೆ, ಅರ್ಚನಾ. ಇವ್ರದ್ದು ಒಂದು ಎವರೇಜ್ ಸೇಲ್ಸ್ ಎಷ್ಟಾಗಿದೆ, 23,000 ಇದೆ, ಹೀಗಾಗಿ ಲೇಜಿ ಅಂತ ತೋರಿಸ್ತಾ ಇದೆ. ಓಕೆ, ಹೀಗೆ ನಾವು ಇಫ್ ಫಾರ್ಮುಲಾನ ಬಳಸಬಹುದು. ಇಲ್ಲಿ ಏನು ನಾವು ಇಫ್ ಫಾರ್ಮುಲಾ ಬಳಸಿದೀವಿ, ಇದನ್ನ ನಾವು ನೆಸ್ಟೆಡ್ ಇಫ್ ಅಂತ ಹೇಳ್ತೀವಿ. ಇಫ್ ಫಾರ್ಮುಲಾದಲ್ಲಿ ಮತ್ತೊಂದು ಇಫ್ ಫಾರ್ಮುಲಾನ ಬಳಸಿದೀವಿ, ಅಂದ್ರೆ ಇಫ್ ಒಳಗಡೆ ಮತ್ತೊಂದು ಇಫ್ ಇದೆ, ಹೀಗಾಗಿ ಇದನ್ನ ನೆಸ್ಟೆಡ್ ಇಫ್ ಫಾರ್ಮುಲಾ ಅಂತ ನಾವು ಕರಿತೀವಿ. ಓಕೆ, ಇನ್ನ ಆರ್ ಲಾಜಿಕ್ ಅನ್ನ ಬಳಸ್ಕೊಂಡು ಈ ಸೇಲ್ಸ್ ಮ್ಯಾನ್ ಪರ್ಫಾರ್ಮೆನ್ಸ್ ಗುಡ್ ಆಗಿದೆಯೋ ಇಲ್ಲೋ ಅನ್ನೋದನ್ನ ಹೇಳಬೇಕು. ಇಲ್ಲಿ ಗುಡ್ ಪರ್ಫಾರ್ಮೆನ್ಸ್ ಅಂತ ನಾವು ಹೇಳಬೇಕಾದ್ರೆ ಅದಕ್ಕೇನು ಕಂಡೀಷನ್ಸ್ ಕೊಟ್ಟಿದ್ದಾರೆ, ಇಫ್ ಸೇಲ್ಸ್ ಆಫ್ ಎನಿ ಇಯರ್ ಈಸ್ ಗ್ರೇಟರ್ ದೆನ್ 50,000 ದೆನ್ ಯು ಶುಡ್ ಬಿ ಲೇಬಲ್ ಇಟ್ ಗುಡ್ ಅಂತ. ಓಕೆ, ಇಲ್ಲಿ 2 ವರ್ಷದಲ್ಲಿ ಯಾವುದಾದ್ರೂ ಒಂದು ವರ್ಷದ ಸೇಲ್ಸ್ 50,000ಕ್ಕಿಂತ ಹೆಚ್ಚಿಗೆ ಇದ್ರೆ ಅದನ್ನ ನಾವು ಏನಂತ ಲೇಬಲ್ ಮಾಡಬೇಕು, ಗುಡ್ ಅಂತ ಹೇಳಬೇಕು. ಓಕೆ, ಇಲ್ಲಿ ಆಲ್ರೆಡಿ ಗುಡ್ ಅಂತ ಕೊಟ್ಟಿದ್ದಾರೆ ಹೆಡರ್ ಅಲ್ಲಿ. ಗುಡ್ ಇದ್ರೆ ನಾವು ಟ್ರೂ ಅಂತ ಹೇಳಬೇಕು, ಇಲ್ಲದೆ ಇದ್ರೆ ಫಾಲ್ಸ್ ಅಂತ ಹೇಳಬೇಕು. ಓಕೆ, ಸೊ ಅದಕ್ಕಾಗಿ ಇಲ್ಲಿ ಆರ್ ಲಾಜಿಕ್ ನಾವು ಬಳಸ್ತೀವಿ. ಈಕ್ವಲ್ ಹಾಕೋಣ, ಆರ್ ಅಂತ ಬರೆಯೋಣ. ಓಕೆ, ಆರ್ ಅಲ್ಲಿ ಇಲ್ಲಿ ನಮಗೆ 2 ಲಾಜಿಕ್ಸ್ ಇರ್ತವೆ. 2 ಲಾಜಿಕ್ ಅಲ್ಲಿ ಯಾವ್ದಾದ್ರು ಒಂದು ಓಕೆ ಆದ್ರೆ ಅದು ಟ್ರೂ ಅಂತ ಬರುತ್ತೆ. ಓಕೆ, ಇಲ್ಲಿ ಫಸ್ಟ್ ಇಯರ್ ನಾವು ಟೆಸ್ಟ್ ಮಾಡೋಣ. ಫಸ್ಟ್ ಇಯರ್ ಸೇಲ್ಸ್ ಇದೇನದು, C34. ಇದು ಗ್ರೇಟರ್ ದೆನ್ 50,000 ಇದೆಯೋ ಇಲ್ಲೋ ಅಂತ ಚೆಕ್ ಮಾಡಬೇಕು. ಗ್ರೇಟರ್ ದೆನ್ 50,000 ಅಂತ ಬರ್ಕೊಳ್ಳೋಣ. ಇನ್ನೊಂದು ಏನ್ರಿ, ಸೆಕೆಂಡ್ ಇಯರ್ ಸೇಲ್ಸ್. ಇದು ಕೂಡ ಗ್ರೇಟರ್ ದೆನ್ 50,000 ಇದೆಯೋ ಇಲ್ಲೋ ಅಂತ ಚೆಕ್ ಮಾಡಬೇಕು. 50,000 ಬರ್ಕೊಂಡಿದೀವಿ. ಈ 2ರಲ್ಲಿ ಯಾವ್ದಾದ್ರು ಒಂದು ಓಕೆ ಇದ್ರೆ ಅದು ಟ್ರೂ ಅಂತ ಬರುತ್ತೆ. ಎಂಟರ್ ಮಾಡೋಣ.
ಟ್ರೂ ಅಂತ ಬಂದಿದೆ. ಯಾಕೆ? ಸೆಕೆಂಡ್ ಇಯರ್ ಸೇಲ್ಸ್ 74,000 ಇದೆ, ಫಸ್ಟ್ ಇಯರ್ದು 10,000 ಇದೆ, ಸೆಕೆಂಡ್ ಇಯರ್ದು ಓಕೆ, ಅದಕ್ಕಾಗಿ ಇಲ್ಲಿ ಟ್ರೂ ಅಂತ ತೋರಿಸ್ತಾ ಇದೆ. ಎರಡು ಲಾಜಿಕಲ್ ಯಾವ್ದಾದ್ರು ಒಂದು ಓಕೆ ಆದ್ರೆ ಅದು ಟ್ರೂ ಅಂತ ಬರುತ್ತೆ. ಇದು ಆರ್ ಲಾಜಿಕ್. ಈ ಒಂದು ಫಾರ್ಮುಲಾನ ಉಳಿದೆಲ್ಲ ಸೇಲ್ಸ್ ಮೆನ್ಗೆ ಅಪ್ಲೈ ಮಾಡೋಣ. ಇಲ್ಲಿ ಯಾರೆಲ್ಲ ಟ್ರೂ ಇದ್ದಾರೆ, ಯಾರೆಲ್ಲ ಎಲಿಜಿಬಲ್ ಇದ್ದಾರೋ ಅದನ್ನ ಟ್ರೂ ಅಂತ ಹೇಳುತ್ತೆ. ಯಾರು ಗುಡ್ ಪರ್ಫಾರ್ಮೆನ್ಸ್ ಇಲ್ವೋ ಅದನ್ನ ಫಾಲ್ಸ್ ಅಂತ ತೋರಿಸ್ತಾ ಇದೆ. ಹಾಗೆ ಈ ಸೇಲ್ಸ್ ಮ್ಯಾನ್ಗಳಲ್ಲಿ ಯಾರೆಲ್ಲ ಬೆಟರ್ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಅನ್ನೋದನ್ನ ಹೇಳಬೇಕು. ಬೆಟರ್ ಪರ್ಫಾರ್ಮೆನ್ಸ್ ಅನ್ನ ಹೇಳಲಿಕ್ಕೆ ಆ್ಯಂಡ್ ಲಾಜಿಕ್ ಅನ್ನು ಬಳಸ್ತೀವಿ. ಈ ಆ್ಯಂಡ್ ಲಾಜಿಕ್ಗೆ ಕಂಡೀಷನ್ ಏನಿರುತ್ತೆ, ಅವರ ಒಂದು ಈಚ್ ಇಯರ್ ಸೇಲ್ ಅಂದ್ರೆ ಪ್ರತಿಯೊಂದು ವರ್ಷದ ಸೇಲ್ಸು 50,000ಕ್ಕಿಂತ ಹೆಚ್ಚಿಗೆ ಇದ್ರೆ ಅದನ್ನ ನಾವು ಏನಂತ ಮಾಡ್ಬೋದು, ಬೆಟರ್ ಪರ್ಫಾರ್ಮೆನ್ಸ್ ಅಂತ ಕನ್ಸಿಡರ್ ಮಾಡಬಹುದು. ಓಕೆ, ಸೊ ಇದಕ್ಕಾಗಿ ಫಾರ್ಮುಲಾ ಬಳಸ್ತೀವಿ. ಈಕ್ವಲ್ ಆ್ಯಂಡ್ ಅಂತ ಬರ್ಕೊಳ್ಳೋಣ, ಬ್ರಾಕೆಟ್ ಲಾಜಿಕ್ 1 ಏನ್ರಿ, ಫಸ್ಟ್ ಇಯರ್ ಸೇಲ್ಸು, ಈ ಸೇಲ್ ಹೆಸರೇನು C34, ಇದು ಗ್ರೇಟರ್ ದೆನ್ 50,000 ಇದೆಯೋ ಇಲ್ಲೋ ಚೆಕ್ ಮಾಡಬೇಕು, ಕಾಮ. ಸೆಕೆಂಡ್ ಲಾಜಿಕ್, ಸೆಕೆಂಡ್ ಇಯರ್ ಸೇಲ್ಸು, ಇದು D34, ಇದು 50,000ಕ್ಕಿಂತ ಹೆಚ್ಚಿಗೆ ಇದೆಯೋ ಇಲ್ಲೋ ಚೆಕ್ ಮಾಡಬೇಕು. ಇವೆರಡು ಓಕೆ ಇದ್ರೆ ಅದು ಟ್ರೂ ಅಂತ ತೋರಿಸುತ್ತೆ, ಇಲ್ದಿದ್ರೆ ಫಾಲ್ಸ್ ಅಂತ ತೋರಿಸುತ್ತೆ. ಎಂಟ್ರಿ ಮಾಡೋಣ, ಫಾಲ್ಸ್ ಅಂತ ಬಂತು. ಈ ಫಾರ್ಮುಲಾನ ಉಳಿದೆಲ್ಲ ಸೇಲ್ಸ್ ಮ್ಯಾನಿಗೂ ಅಪ್ಲೈ ಮಾಡೋಣ. ಓಕೆ, ಇಲ್ಲಿ ಮೂರನೇದು ಯಾರು, ರಿಯಾಜ್. ನೋಡಿ ಇಲ್ಲಿ ಇವ್ರು ಏನಾಗಿದ್ದಾರೆ, ರಿಯಾಜ್ದು 2 ವರ್ಷದ ಪರ್ಫಾರ್ಮೆನ್ಸ್ 50,000ಕ್ಕಿಂತ ಹೆಚ್ಚಿಗಿದೆ, ಟ್ರೂ ಅಂತ ತೋರಿಸ್ತಾ ಇದೆ. ಇನ್ನು ನೆಕ್ಸ್ಟ್ ಪ್ರಮೋಷನ್ ಕೊಡಬೇಕು, ಏನಂತ, ಟೀಮ್ ಲೀಡರ್ ಅಂತ. ಯಾರು ಟೀಮ್ ಲೀಡರ್ಗೆ ಎಲಿಜಿಬಲ್ ಇರ್ತಾರೆ ಅವರನ್ನ ನಾವು ಎಲಿಜಿಬಲ್ ಅಂತ ಹೇಳಬೇಕು. ಯಾರು ಎಲಿಜಿಬಲ್ ಇಲ್ಲ ಅದನ್ನ ನಾವು ಖಾಲಿ ಬ್ಲ್ಯಾಂಕ್ ಸ್ಪೇಸ್ ಆಗಿ ತೋರಿಸಬೇಕು. ಇದಕ್ಕಾಗಿ ನಾವು ಏನ್ ಮಾಡ್ತೀವಿ, ಇಫ್ ಆರ್ ಫಾರ್ಮುಲಾನ ಬಳಸ್ತೀವಿ. ಓಕೆ, ಇಫ್ ಜೊತೆಗೆ ಆರ್ ಫಾರ್ಮುಲಾನ ಬಳಸೋದು. ಇಲ್ಲಿ ನಮಗೆ ನೋಡ್ರಿ, ಟೀಮ್ ಲೀಡರ್ ಅಂತ ಪ್ರಮೋಷನ್ ಕೊಡ್ಬೇಕಾದ್ರೆ ಏನಾಗಿರ್ಬೇಕು, ಅವರ ಒಂದು ಸೇಲ್ಸ್ ಯಾವುದಾದ್ರೂ ಒಂದು ವರ್ಷದ ಸೇಲ್ಸ್ 50,000ಕ್ಕಿಂತ ಹೆಚ್ಚಿಗೆ ಇದ್ರೆ ಪ್ರಮೋಟ್ ದೇಮ್ ಟು ಟೀಮ್ ಲೀಡರ್ ಅಂತ ಹೇಳಿದರೆ. ಫಾರ್ಮುಲಾ ಇಫ್ ಮತ್ತು ಆರ್ ಫಾರ್ಮುಲಾ ಹೇಗೆ ವರ್ಕ್ ಆಗುತ್ತೆ, ಹೇಗಿರುತ್ತೆ. ಓಕೆ, ಈಕ್ವಲ್ ಹಾಕೋಣ, ಇಫ್ ಅಂತ ಬರ್ಕೊಳ್ಳೋಣ, ನೆಕ್ಸ್ಟ್ ಆರ್ ಅಂತ ಬರ್ಕೊಳ್ಳೋಣ. ಆರ್ ಲಾಜಿಕ್ ಅಂದ್ರೆ ಇಲ್ಲೇನು, ಇಫ್ ಅಂದ್ರೆ ಇದ್ದರೆ, ಆರ್ ಲಾಜಿಕ್ ಓಕೆ ಇದ್ರೆ ಅವರು ಎಲಿಜಿಬಲ್, ಇಲ್ಲದೆ ಇದ್ರೆ ನಾಟ್ ಎಲಿಜಿಬಲ್. ಓಕೆ, ಆರ್ ಲಾಜಿಕ್ ಏನು, ಲಾಜಿಕ್ 1 ಫಸ್ಟ್ ಇಯರ್ ಸೇಲು 50,000ಕ್ಕಿಂತ ಹೆಚ್ಚಿಗಿರಬೇಕು, ಗ್ರೇಟರ್ ದೆನ್ 50,000. ಹಾಗೆ ಸೆಕೆಂಡ್ ಇಯರ್ ಲಾಜಿಕ್, ಸೆಕೆಂಡ್ ಇಯರು, ಇದು ಲಾಜಿಕ್ 2, ಇದು ಕೂಡ ಗ್ರೇಟರ್ ದೆನ್ 50,000 ಇದೆಯೋ ಇಲ್ಲ ನೋಡಬೇಕು. ಬ್ರಾಕೆಟ್ ಕಂಪ್ಲೀಟ್. ಓಕೆ, ಡಬಲ್ ಕೋಲನ್ ಹಾಕಿ ಎಲಿಜಿಬಲ್ ಅಂತ ಬರ್ಕೊಳ್ಳೋಣ. ಡಬಲ್ ಕೋಲನ್. ಒಂದು ವೇಳೆ ಇಲ್ಲದೆ ಇದ್ರೆ, ಆರ್ ಲಾಜಿಕ್ ಫೇಲ್ ಆದ್ರೆ ಅವಾಗ ಏನಂತ ತೋರಿಸ್ಬೇಕು, ಅದು ಖಾಲಿ ಅಂತ ತೋರಿಸ್ಬೇಕು. ನಾಟ್ ಎಲಿಜಿಬಲ್ ಅಂತ ಬರೆಯೋದು ಬೇಡ, ಬರೀ ಬ್ಲ್ಯಾಂಕ್ ಸ್ಪೇಸ್ ಆಗಿ ತೋರಿಸ್ಬೇಕು. ಅದಕ್ಕೆ ಬ್ರಾಕೆಟ್ ಕಂಪ್ಲೀಟ್ ಮಾಡೋಣ, ಎಂಟರ್ ಮಾಡೋಣ. ಇವ್ರು ಯಾರು, ಅರುಣ್. ಇವರು 1 ವರ್ಷದ್ದು ಸೇಲ್ ಇಲ್ಲ, 2ನೇ ವರ್ಷದ್ದು 50,000ಕ್ಕಿಂತ ಹೆಚ್ಚಿಗೆ ಇದೆ, ಹೀಗಾಗಿ ಅವ್ರದನ್ನ ಎಲಿಜಿಬಲ್ ಅಂತ ತೋರಿಸ್ತಾ ಇದೆ. ಟೀಮ್ ಲೀಡರ್ ಆಗೋಕ್ಕೆ ಅವರು ಎಲಿಜಿಬಲ್ ಇದ್ದಾರೆ. ಈ ಒಂದು ಫಾರ್ಮುಲಾನ ಎಲ್ಲದಕ್ಕೂ ಅಪ್ಲೈ ಮಾಡ್ತೀವಿ. ಯಾರೆಲ್ಲ ಎಲಿಜಿಬಲ್ ಇದಾರೋ ಅದು ಇಲ್ಲಿ ತೋರಿಸ್ತಾ ಇದೆ. ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ ಗುಡ್ ಪರ್ಫಾರ್ಮೆನ್ಸ್ ಅಲ್ಲಿ ಯಾರೆಲ್ಲ ಟ್ರೂ ಇದಾರೋ ಅವ್ರನ್ನ ಇಲ್ಲಿ ಪ್ರಮೋಷನ್ಗೆ ಎಲಿಜಿಬಲ್ ಅಂತ ತೋರಿಸ್ತಾ ಇದೆ. ನೆಕ್ಸ್ಟ್ ಮ್ಯಾನೇಜರ್ ಆಗ್ಲಿಕ್ಕೆ ಯಾರೆಲ್ಲ ಎಲಿಜಿಬಲ್ ಇದ್ದಾರೆ ಅನ್ನೋದನ್ನ ನಾವು ನೋಡಬೇಕು. ಓಕೆ, ಇದಕ್ಕಾಗಿ ಏನಿದೆ ಕಂಡೀಷನ್, ಈಚ್ ಇಯರ್ ಸೇಲ್ಸ್ ಶುಡ್ ಬಿ ಗ್ರೇಟರ್ ದೆನ್ 50,000 ದೆನ್ ಪ್ರಮೋಟ್ ದೆಮ್ ಟು ಮ್ಯಾನೇಜರ್ ಅಂತ ಹೇಳಿದ್ದಾರೆ. ಅಂದ್ರೆ ಪ್ರತಿಯೊಂದು ವರ್ಷದ್ದು, ಇಲ್ಲಿ 2 ವರ್ಷದ ಏನ್ ಕೊಟ್ಟಿದ್ರೆ 2 ವರ್ಷದ್ದು 50,000ಕ್ಕಿಂತ ಹೆಚ್ಚಿಗೆ ಇದ್ರೆ ಮಾತ್ರ ಅವರನ್ನ ನಾವು ಮ್ಯಾನೇಜರ್ ಅಂತ ಪ್ರಮೋಟ್ ಮಾಡಬಹುದು. ಅಂದ್ರೆ ಇಲ್ಲಿ ಆ್ಯಂಡ್ ಲಾಜಿಕ್ ಓಕೆ ಆಗಬೇಕು, 2 ವರ್ಷದ್ದು ಕಂಡೀಷನ್ ಓಕೆ ಆದ್ರೆ ಮಾತ್ರ ಅವರು ಮ್ಯಾನೇಜರ್ ಆಗಿ ಪ್ರಮೋಟ್ ಆಗ್ತಾರೆ. ಓಕೆ, ಈಕ್ವಲ್ ಹಾಕೊಳ್ಳೋಣ, ಇಫ್ ಅಂತ ಬರೆಯೋಣ, ನಂತರ ಆ್ಯಂಡ್ ಅಂತ ಬರೀರಿ, ಬ್ರಾಕೆಟ್ ಹಾಕಿ. ಇಲ್ಲಿ ಆ್ಯಂಡ್ ಲಾಜಿಕ್ ಏನು, ಫಸ್ಟ್ ಇಯರ್ ಸೇಲ್ಸು, ಇದು ಗ್ರೇಟರ್ ದೆನ್ 50,000 ಇದೆಯೋ ಅಂತ ಚೆಕ್ ಮಾಡಬೇಕು. ನಂತರ ಕಾಮ, ಹಾಗೆ 2ನೇ ವರ್ಷದ ಸೇಲ್ಸು, ಇದು ಕೂಡ ಗ್ರೇಟರ್ ದೆನ್ 50,000 ಇದೆಯೋ ಇಲ್ಲೋ ಚೆಕ್ ಮಾಡಬೇಕು. ಇಲ್ಲಿ ಕಾಮ ಕೊಡಬಾರ್ದು, ಬ್ರಾಕೆಟ್ ಹಾಕಿ ಕಾಮ ಕೊಡಬೇಕು. ಅಂದ್ರೆ ಇದರ ಅರ್ಥ, ಇಫ್ ಆ್ಯಂಡ್ ಲಾಜಿಕ್ ಈಸ್ ಓಕೆ ಟ್ರೂ ಆದ್ರೆ ಅವಾಗ ಏನಂತ ಬರ್ಬೇಕಿದು, ಎಲಿಜಿಬಲ್ ಅಂತ ಬರಬೇಕು. ಯಾವುದಕ್ಕೆ, ಮ್ಯಾನೇಜರ್ ಆಗ್ಲಿಕ್ಕೆ ಎಲಿಜಿಬಲ್ ಅಂತ, ಎಲಿಜಿಬಲ್ ಕಾಮ. ಇಲ್ಲದೆ ಇದ್ರೆ ನಾಟ್ ಎಲಿಜಿಬಲ್ ಅಂತ ಬರೆಯೋದು ಬೇಡ, ಜಸ್ಟ್ ಖಾಲಿ ಬಿಟ್ಬಿಡೋಣ. ಅದಕ್ಕಾಗಿ ಡಬಲ್ ಕೋಲನ್ನ 2 ಸರಿ ಕಂಟಿನ್ಯೂಸ್ ಆಗಿ ಟೈಪ್ ಮಾಡಿದ್ದೀನಿ, ಬ್ರಾಕೆಟ್ ಹಾಕ್ತೀನಿ, ಎಂಟರ್ ಮಾಡ್ತೀನಿ. ಇವರು ಅರುಣ್ ಅನ್ನೋರು ಎಲಿಜಿಬಲ್ ಇಲ್ಲ, ಯಾಕಂದ್ರೆ ಫಸ್ಟ್ ಇಯರ್ ಸೇಲ್ಸ್ ಕಡಿಮೆ ಇದೆ, ಹೀಗಾಗಿ ಇವರು ಎಲಿಜಿಬಲ್ ಇಲ್ಲ, ಬ್ಲ್ಯಾಂಕ್ ಸ್ಪೇಸ್ ತೋರಿಸ್ತಾ ಇದೆ. ಈ ಫಾರ್ಮುಲಾನ ನಾವು ಉಳಿದೆಲ್ಲ ಸೇಲ್ಸ್ ಮ್ಯಾನ್ ಗಳಿಗೆ ಅಪ್ಲೈ ಮಾಡೋಣ. ಯಾರೆಲ್ಲ ಎಲಿಜಿಬಲ್ ಇದ್ದಾರೆ ಇಲ್ಲಿ ತೋರಿಸ್ತಾ ಇದೆ. ಓಕೆ, ಇಲ್ಲಿ ಮೂರನೇದು ಯಾರು, ರಿಯಾಜ್. ಇವ್ರದ್ದು 2 ವರ್ಷದ ಸೇಲ್ಸ್ 50,000 ಅಬೋ ಇದೆ, ಹೀಗಾಗಿ ಎಲಿಜಿಬಲ್ ತೋರಿಸ್ತಾ ಇದೆ. ಓಕೆ, ಇಲ್ಲಿ ಇಷ್ಟೆಲ್ಲ ಸೇಲ್ಸ್ ಮ್ಯಾನ್ ಗಳಲ್ಲಿ 3 ಜನ ಮಾತ್ರ ಎಲಿಜಿಬಲ್ ಇದ್ದಾರೆ. ಓಕೆ, ಹೀಗೆ ಸ್ನೇಹಿತರೆ ಇಫ್ ಆರ್ ಆ್ಯಂಡ್ ಮತ್ತು ಇಫ್ ಆರ್ ಆ್ಯಂಡ್ ಇಫ್ ಆ್ಯಂಡ್ ಲಾಜಿಕ್ ಫಂಕ್ಷನ್ ಗಳನ್ನ ನಾವು
ಬಳಸ್ಕೋಬಹುದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಗಳ ಮುಖಾಂತರ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಮತ್ತೆ ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಜೈ ಹಿಂದ್, ಜೈ ಕರ್ನಾಟಕ.